ನಮಸ್ಕಾರ ಎಲ್ಲ ಜನಮತ ವಾಹಿನಿಯ ಮಿತ್ರರಿಗೆ. ನಾನು ನಿಮ್ಮ ಜನಮತ ಗಿರೀಶ್ ಮಾಡೋ ವಂದನೆಗಳು. ಸೊ ಹೊಸ ಒಂದು ಮೈಕ್ ಸಿಸ್ಟಮು ಸೆಟಪ್ಪು ಇದೆಲ್ಲ ತೊಗೊಂಡು ಮುಂದೆ ಬರ್ತಾಯಿದ್ದೀನಿ. ಇದು ನಮ್ಮ ಆಫೀಸಿಂದ ಮಾತಾಡ್ತಾ ಇರೋದು. ಇಷ್ಟು ದಿನ ಆದಷ್ಟು ನಾನು ನಮ್ಮ ಮನೆಯಲ್ಲೇ ವೀಡಿಯೋಸ್ ಮಾಡ್ತಾಯಿದ್ದೆ. ಸೊ ಇನ್ಮೇಲೆ ಆಫೀಸಿಂದ ಮಾಡೋಣ ಅಂತ. ಸೊ ಇಲ್ಲೇ 2 ಕ್ಯಾಬಿನೆಟ್ ಇದೆ. ಸೊ ಅದರೊಳಗೆ ಒಂದು ಸೈಡು ಶೂಟಿಂಗ್ ವೀಡಿಯೋದೆಲ್ಲ ಮಾಡ್ಕೊಳ್ಳೋಣ, ಇಲ್ಲೇ ಆಫೀಸ್ ಥರ ಹೀಗೆ ಕಂಟಿನ್ಯೂ ಆಗಲಿ ಅಂತ ಇಲ್ಲಿ ಮಾಡ್ತಾಯಿದ್ದೀನಿ. ಸೊ ಅಮಾವಾಸ್ಯೆ ದಿನ ಆ್ಯಕ್ಚುಲಿ ಸೆಟಪ್ ಮಾಡ್ತೀನಿ, ಬಟ್ ನಿನ್ನೆನೇ ಬಂದೆಲ್ಲ ಸೆಟಪ್ ಮಾಡಿದ್ವಿ. ಬಟ್ ಇದು ಅಮಾವಾಸ್ಯೆ ದಿನ ಫಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. 27ನೇ ತಾರೀಕು ಇವತ್ತು ಭಾನುವಾರ. ಸೊ ವಿಶಿಷ್ಟವಾದಂಥ ಅಮಾವಾಸ್ಯೆ ಇವತ್ತು. ಶಿವನ ಪೂಜೆ ಮಾಡಿದ್ರೆ ಬಹಳ ಒಳ್ಳೇದು ಇವತ್ತು. ಸೊ ನೋಡಿ, ನಾನು ಫಸ್ಟು ನನ್ನ ಆಸ್ಟ್ರೋನ್ಯೂಮರಾಲಜಿಕಲ್ ಸೈಡೇ ನಾನು ಮೊದಲು ಮಾತಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಐ ವಾಂಟೆಡ್ ಟು ಟಾಕ್ ಅಬೌಟ್ ಜನಮತ ಆ್ಯಂಡ್ ದ ಆನ್ ಗೋಯಿಂಗ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ. ಫಸ್ಟ್ ಅದೇ ಬರ್ತದೆ. ಸೊ ಇವತ್ತು ಆದಷ್ಟು ಶಿವನ ಪೂಜೆ ಮಾಡಿ, ಶಿವನಿಗೆ ತುಪ್ಪದ ದೀಪ ಹಚ್ಚಿ, ಈಗಾಗಲೇ ಮಧ್ಯಾಹ್ನ ಆಗೋಗಿದೆ, ಸಂಜೆ ಒಂದು ಶಿವನ ದೇವಸ್ಥಾನಕ್ಕೆ ಹೋಗ್ಬರೋದು ಅಥವಾ ಶಿವನಿಗೆ ತುಪ್ಪದ ದೀಪ ಹಚ್ಚೋದು. ಸೊ ಇದೆಲ್ಲ ಮಾಡೋದು ಒಳ್ಳೇದು ಇವತ್ತು. ಪ್ಲಸ್ ಯಾರ್ಯಾರಿಗೆ ಪಂಚಮ ಶನಿ, ಅಷ್ಟಮ ಶನಿ ಮತ್ತು ಸಾಡೆ ಸಾತಿ ಇರೋದು ನಡೀತಾ ಇದೆ. ಮೇಷರಾಶಿ, ಮೀನ, ಆಮೇಲೆ ವೃಶ್ಚಿಕಕ್ಕೆ ಪಂಚಮ ಶನಿ ನಡೀತಾರೆ. ಸೊ ಅವ್ರು ಸ್ವಲ್ಪ ಹುಷಾರಾಗಿರ್ಬೇಕು. ವೃಶ್ಚಿಕದವರು ಸಿಕ್ಕಾಪಟ್ಟೆ ಶತ್ರುಗಳಾಗ್ತಾರೆ ಅವ್ರಿಗೆ, ವೃಶ್ಚಿಕ ರಾಶಿಯವ್ರಿಗೆ. ತುಂಬ ಜನ ಅವ್ರ ನೆರಳೇ ಅವ್ರಿಗೆ ಶತ್ರು ಅಂತಾರಲ್ಲ, ಅಂಥ ಸಮಯ ಅವ್ರಿಗೆ ವೃಶ್ಚಿಕ ರಾಶಿಯವ್ರಿಗೆ. ಸೊ ಅದು ಮೋದಿಯವ್ರದ್ದು ವೃಶ್ಚಿಕ ರಾಶಿನೇ, ಯಡಿಯೂರಪ್ಪನವ್ರದ್ದು ಅದೇ. ಸೊ ಮೇಜರ್ ಪೊಲಿಟಿಷಿಯನ್ಸ್ ನಮ್ಮ ಮೈಂಡಿಗೆ ಬರೋದು. ಸೊ ಇದೆಲ್ಲ ಇದೆ. ಆದಷ್ಟು ದೇವರಲ್ಲಿ ನಂಬಿಕೆ ಇಡೋಣ. ನಾವು ಇವಾಗ ಹಿಂದೂ ಧರ್ಮದ ಇಂಪಾರ್ಟೆನ್ಸು ಇವಾಗ ನಮಗೆ ಗೊತ್ತಾಗ್ತದೆ, ಈ ಏನು ಇವಾಗ ಕಾನ್ಫ್ಲಿಕ್ಟ್ ಆಯಿತು ಅದರಿಂದ. ಸೊ ಇಲ್ಲಿ ಏನಾಯಿತು ಅಂತಂದರೆ, ಇದನ್ನು ಭಾಳಷ್ಟು ರೀತಿಗಳಲ್ಲಿ ವಿಶ್ಲೇಷಕರು ವಿಶ್ಲೇಷಣೆ ಮಾಡಿದ್ದಾರೆ. ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಇರ್ಬೋದು, ಮತ್ತು ಪೊಲಿಟಿಕಲ್ ಎಕ್ಸ್ಪರ್ಟ್ಸು. ವಿ ಆರ್ ಆಲ್ ಸೀಯಿಂಗ್ ಲಾಟ್ಸ್ ಆಫ್ ವೀಡಿಯೋಸು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಮತ್ತು ಸುದ್ದಿವಾಹಿನಿಗಳಲ್ಲಿ ಮತ್ತು ಪತ್ರಿಕಾ ಪ್ರಕಟಣೆಗಳಲ್ಲೆಲ್ಲ ಓದ್ತಾ ಇದ್ದೀವಿ, ಪ್ರತಿಯೊಂದು ಮಾಡ್ತಾಯಿದ್ದೀವಿ. ಇದರಲ್ಲಿ ಏನು ಎಲ್ಲ ನಿಮಗೆಲ್ಲ ಗೊತ್ತಿದೆ. ಸೊ ಇದರಲ್ಲಿ ನನ್ನ ವ್ಯೂ ಏನು, ನಾನು ಅಬ್ಸರ್ವ್ ಮಾಡಿದ್ದು ನಿಮಗೆಲ್ಲ ಆಗಲೇ ಒಂದು ಸಲ ನನ್ನ ಧ್ವನಿಮುದ್ರಿಕೆ ಮೂಲಕ ನಿಮಗೆಲ್ಲ ಕಳಿಸಿದ್ದೆ. ಈಗ ನಾನು ಇದನ್ನು ಒಂದು ದೃಶ್ಯ ಮುದ್ರಿಕೆ ಮೂಲಕ ನಾನು ನಿಮಗೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗ ಏನಾಯಿತು ಅಂದರೆ, ಇಂಡಿಯಾ ಪೊಸಿಷನ್ ಏನಾಗೋಯ್ತು ಅಂತಂದರೆ, ಇಂಡಿಯಾ ವಾಸ್ ನಾಟ್ ಐದರ್ ವಿತ್ ದ ವೆಸ್ಟ್ ನಾರ್ ವಿತ್ ದ ರೆಸ್ಟ್. ಸೊ ವೆಸ್ಟ್ ಆ್ಯಂಡ್ ರೆಸ್ಟ್ ಅಂತ ಇಲ್ಲಿ ನಾನೊಂದು ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಟೀಮ್ ಎ ಟೀಮ್ ಬಿ ಅನ್ನೋದಕ್ಕಿಂತ ದ ವೆಸ್ಟ್ ಈಸ್ ವಿ ಆಲ್ ನೋ ಇಟ್ ಈಸ್ ಯುರೋಪ್ ಆ್ಯಂಡ್ US. ಸೊ ಈ ಗುಂಪಲ್ಲೂ ಚೆನ್ನಾಗಿತ್ತು ಇಂಡಿಯಾ. ಪ್ಲಸ್ ರೆಸ್ಟ್ ಅಂದರೆ ರಷ್ಯಾ, ಚೈನಾ, ಇರಾನು, ಪಾಕಿಸ್ತಾನು, ಟರ್ಕಿ, ನಾರ್ತ್ ಕೊರಿಯಾ. ಸೊ ದೇ ಆರ್ ಆಲ್ ರೆಸ್ಟ್. ಸೊ ಈ ಗುಂಪಲ್ಲೂ ಇಂಡಿಯಾ ಚೆನ್ನಾಗಿತ್ತು. ಇಟ್ ವಾಸ್ ಗುಡ್ ವಿತ್ ಆಲ್ ಆಫ್ ದೀಸ್ ಗೈಸ್. ಸೊ ಇದೇನಾಗೋಯ್ತು, ಎಲ್ಲರಿಗೂ ಕಣ್ಬೀಳಕ್ಕೆ ಶುರುವಾಗೋಯ್ತು. ಸೊ ಇಲ್ಲಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಇಂಡಿಯಾಗೆ ಯಾವುದೇ ಥರ ಕಾನ್ಫ್ಲಿಕ್ಟ್ಸಲ್ಲಿ ಇಂಡಿಯಾ ವರ್ಲ್ಡಲ್ಲಿ ನಡೀತಾ ಇದ್ದಂಥ ಪ್ರಾಬ್ಲಮ್ಸ್ಗಳಲ್ಲಿ ಇಂಡಿಯಾ ನೇರವಾಗಿ ಯಾವುದ್ರಲ್ಲೂ ಇರಲಿಲ್ಲ. ಸೊ ಎಲ್ಲರದ್ದು ಕಣ್ಬೀಳಕ್ಕೆ ಶುರುವಾಗುತ್ತೆ. ನೋಡಿ, ಅವನು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ, ಆ ಗುಂಪಲ್ಲೂ ಚೆನ್ನಾಗಿದ್ದಾನೆ, ಈ ಗುಂಪಲ್ಲೂ ಚೆನ್ನಾಗಿದ್ದಾನೆ. ಇವನಿಗೇನಾದರೂ ಮಾಡಬೇಕಲ್ಲ ನಾವು. ಇವನು ಚೆನ್ನಾಗಿರಬಾರ್ದು, ಇವನು ಚೆನ್ನಾಗಿರೋಕ್ಕೆ ಬಿಡಬಾರ್ದು. ನಾವೆಲ್ಲ ಇದೆಲ್ಲ ನೋಡ್ತೀವಿ. ಇವಾಗ ನಮ್ಮ ಯಾವ್ದನ್ನ ಗುಂಪುಗಳು ಅದರಲ್ಲಿ ಇದರಲ್ಲಿ ಎಲೆಕ್ಷನ್ಗಳು ಅದು ಇದು ಆದಾಗ ಇವೆಲ್ಲ ನೋಡ್ತೀವಿ ನಾವು. ಎರಡು ಕಡೆಯೂ ಚೆನ್ನಾಗಿರೋರ ಮೇಲೆ ಜಾಸ್ತಿ ಕಂಡಿರುತ್ತೆ ಎಲ್ಲರಿಗೂ. ಸೊ ಅವ್ರದ್ದೇನು ಅಂದರೆ, ಎರಡು ಕಡೆಯೂ ಕೆಲಸ ಗಿಟ್ಟಿಸ್ಕೊಳ್ಳೋದಲ್ಲ, ಒಂದು ಎಲ್ಲರೂ ಜೊತೆಗೆ ಎಲ್ಲರ ಜೊತೆಗೂ ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಭಾರತದ ಅದೇ ರೀತಿ. ಅದು ಎಲ್ಲರಿಗೂ ಕಣ್ಕುಕ್ಕಕ್ಕೆ ಶುರುವಾಗೋಯಿತು. ಸೊ ಏನು ಪ್ರಾಬ್ಲಮ್ ಇದೆ, ಆರಾಮಾಗಿದ್ದಾರಲ್ಲ. ಇವಾಗ ಚೈನಾ, ಈಗ ನೋಡಿ, ಮೊನ್ನೆ ಇತ್ತೀಚೆಗೆ ಒಂದು ಸೌತ್ ಚೈನಾ ಸಿಯಲ್ಲಿ ಒಂದು ಇದು ಕಾಂಟ್ರವರ್ಸಿಯಲ್ ಐಲ್ಯಾಂಡ್ನ ಆಕ್ಯುಪೈ ಮಾಡ್ಕೊಂತು ಚೈನಾ. ಸೊ ಆ ರೀತಿ ಸುಮಾರು ಜಾಗಗಳನ್ನ ಆಕ್ಯುಪೈ ಮಾಡ್ಕೊಳ್ತಾ ಶುರು ಮಾಡಿದೆ. ಸೊ ಅವ್ರಿಗೆ ಸುಮಾರು ಜನ ಎನಿಮೀಸ್ ಇದ್ದಾರೆ ಚೈನಾಗೆ. ಸೊ ರಷ್ಯಾ ಇಟ್ ಹ್ಯಾಸ್ ಇಟ್ಸ್ ಓನ್ ವಾರ್, ಒನ್ ಆಫ್ ದ ಲಾಂಗೆಸ್ಟ್ ವಾರ್ಸ್, ಆಲ್ಮೋಸ್ಟ್ 3 years. ಸೊ ಇದೆಲ್ಲ ಇದು ಇಂಡಿಯಾಗೆ ಏನು ಪ್ರಾಬ್ಲಮ್ ಇರಲಿಲ್ಲವಲ್ಲ ಅಂತ ಇದನ್ನು ಏನಕ್ಕೆ ಕೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ದೇರ್ ಇಸ್ ಎ ವರ್ಡ್ ಗೋಯಿಂಗ್ ಆನ್ ದಟ್ ಎ ಮೇಜರ್ ಕಂಟ್ರಿ ಆಸ್ ಇಟ್ಸ್ ಹ್ಯಾಂಡ್ ಇನ್ ವಾಟ್ ಎವರ್ ಹ್ಯಾಪನ್ಡ್ ಇನ್ ಪಹಲ್ಗಾಮ್. ಸೊ ಏನು ಯಾವ ಕಂಟ್ರಿ ಅಂದರೆ, ಇಟ್ ಕಾಂಟ್ ಬಿ ಫ್ರಮ್ ದ ವೆಸ್ಟಿಂದ ನೇರವಾಗಿ ಇದು ಮಾಡೋಕ್ಕಾಗಲ್ಲ. ಯಾಕೆಂದರೆ ವಿ ಆರ್ ಗುಡ್ ವಿತ್ ಯುರೋಪಿಯನ್ ಕಂಟ್ರೀಸ್ ನಾವು, ವಿ ಆರ್ ಗುಡ್ ವಿತ್ US, ಆ್ಯಂಡ್ ವಿ ಹ್ಯಾವ್ ಟ್ರಂಪ್ ದೇರ್ ಹೂ ಈಸ್ ವೆರಿ ಕ್ಲೋಸ್ ಟು ಮೋದಿ. ಸೊ ಹಿ ಕೆನಾಟ್ ಕಮ್ ಇನ್ ಡೈರೆಕ್ಟ್ಲಿ ಆರ್ ಪ್ಲೇ ಶಾಡೋ ಗೇಮ್ ಓವರ್ ಇಂಡಿಯಾ, ಈ ಥರ ಏನಾದರೂ ಮಾಡೋದಕ್ಕೆ. ಸೊ ದ ರೆಸ್ಟಿಂದ ಯಾರಾದರೂ ಮಾಡಿರಬೇಕು. ಯಾವುದು ರೆಸ್ಟ್ ಆಫ್ ದ ಕಂಟ್ರೀಸಲ್ಲಿ ನಮಗೆ ರಷ್ಯಾ ಈ ಥರ ನೇರವಾಗಿ ಇನ್ವಾಲ್ವ್ ಆಗಲ್ಲ. ಮೋದಿಜಿ ಈಸ್ ವೆರಿ ಗುಡ್ ವಿತ್ ಇವನ್ ಪುಟಿನ್. ಸೊ ಹಿ ಕಾಂಟ್ ಡೂ ದೋಸ್ ಥಿಂಗ್ಸ್. ಸೊ ಪಾಕಿಸ್ತಾನ ಮತ್ತು ಚೈನಾ ಸೇರಿ, ಎಸ್ಪೆಷಲಿ ಚೈನಾದ ಹೆಸರು ಹರಿದಾಡ್ತಾ ಇದೆ. ಚೈನಾ ಈಸ್ ಬಿಹೈಂಡ್ ಆಲ್ ದಿಸ್. ದೇ ಹ್ಯಾವ್ ಪೇಯ್ಡ್ ಸಮ್ ಅಮೌಂಟ್
ಸಿ ದೀಸ್ ಆರ್ ಆಲ್ ಜಸ್ಟ್ ಅಲಿಗೇಷನ್ಸ್ ವಿಚ್ ಆರ್ ಗೋಯಿಂಗ್ ಆನ್. ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್. ಈಗ ನಮ್ಮ ದೇಶದಲ್ಲಾದರೆ ನಾವು ಪ್ರೂವ್ ಮಾಡ್ಬೋದು. ಅಲಿಗೇಷನ್ ಮೀಡಿಯಾದಲ್ಲಿ ಬಂದರೆ ಅದನ್ನು ತೊಗೊಂಡು ಮುಂದಕ್ಕೆ ಹೋಗ್ತಾರೆ, ಯಾರೋ ಒಬ್ಬರು RTI ನವರು ಹಾಕ್ತಾರೆ. ಸೊ ಅದು ದೊಡ್ಡದಾಗ್ತಾ ಹೋಗುತ್ತೆ, ED ವಿಲ್ ಕಮ್ ಇನ್, ಅದು ಇದು ಎಲ್ಲ ಬರುತ್ತೆ, ಇದಾಗುತ್ತೆ. ಸೊ ಇದರಲ್ಲಿ ಇಟ್ ಕಾನ್ ಬಿ ಪ್ರೂವ್ಡ್. ಇಟ್ ವಿಲ್ ಓನ್ಲಿ ಟೈಮ್ ವಿಲ್ ಟೆಲ್ ಆಲ್ ದೀಸ್ ಥಿಂಗ್ಸ್, ಇದು ನಿಜಾನ ಸುಳ್ಳ ಅನ್ನೋದು. ಸೊ ವಾಟ್ ಈಸ್ ಹ್ಯಾಪನ್ಡ್ ಅಂತ ಹೇಳ್ತಾ ಇರೋದಂದ್ರೆ ಸುದ್ದಿ, ಚೈನಾ ಕಾಂಟ್ಯಾಕ್ಟೆಡ್ ಮುನೀರ್, who is the army general, and even the ISI, they made a deal. We all know that China had its hand in India's Naxalism ಇದರಲ್ಲಿ ಮೂಮೆಂಟಲ್ಲಿ, ರೆಡ್ ಮೂವ್ಮೆಂಟ್ ಏನು ನಡೀತಾ ಇತ್ತು, ದೇ ಹ್ಯಾಡ್ ದ ಡೈರೆಕ್ಟ್ ಹ್ಯಾಂಡ್ ಇತ್ತು. ದೇ ವರ್ ಫಂಡಿಂಗ್ ಮೆನಿ ನಕ್ಸಲ್ ಗ್ರೂಪ್ಸ್, ಎಸ್ಪೆಷಲಿ ಇನ್ ದ ನಾರ್ತ್ ಈಸ್ಟ್. ಸೊ ಇದರಲ್ಲೂ ಅದೇ ರೀತಿಯೇ ಇಲ್ಲಿ ಇಂಡಿಯಾ ಇಸ್ ಬಿಕಮಿಂಗ್ ಪ್ರಾಸ್ಪರಸ್ ಒಂದು, ಆ್ಯಂಡ್ ದೇ ಆರ್ ಗುಡ್ ವಿತ್ ಎವ್ರಿಬಡಿ. ಎಲ್ಲ ಕಡೆನೂ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ತೊಂದರೆ ಆಗಬೇಕು, ಅವ್ರನ್ನ ನಾವು ಸುಮ್ಮನೆ ಇರಕ್ಕೆ ಬಿಡಬಾರ್ದು, ನಿಮ್ಮದೇ ಇರಕ್ಕೆ ಬಿಡಬಾರ್ದು. ವಿ ಡೋಂಟ್ ವಾಂಟ್ ದೆಮ್ ಟು ಪ್ರಾಸ್ಪರಿಟಿ ಜಾಸ್ತಿ ಆಗ್ತಾ ಇದೆ ಅಂತ, ಅದು ಕಮ್ಮಿ ಮಾಡಬೇಕು. ಸೊ ಅದನ್ನು ಹೆಂಗೆ ಮಾಡೋದು? ಸೊ ವಾಟ್ ದೇ ಡಿಡ್ ಇಸ್, ದೇ ಕಾಂಟ್ಯಾಕ್ಟೆಡ್ ದೆಮ್ ಆ್ಯಂಡ್ ದೇ ಮೇಡ್ ಸಮ್ ಫೈನಾನ್ಷಿಯಲ್ ಸೆಟಲ್ಮೆಂಟ್. ಈ ಥರ ಎಲ್ಲ ಪ್ರಾಬ್ಲಮ್ ಮಾಡಿ ಗಲಾಟೆ ಮಾಡಿ. ಸಿ, ಇಬ್ಬರು 3 ಜನ ಸೈನಿಕರನ್ನ ನೀವು ಹೊಡೆದ್ರೆ ಅವರು ನಿಮ್ಮನ್ನ 4 ಜನ ನೋಡಿತಾರೆ. ಇದು ದೊಡ್ಡ ಇಶ್ಯೂ ಆಗಲ್ಲ. ಆಯಿತು, ನೀವು ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ಬಾಂಬ್ ಬ್ಲಾಸ್ಟ್ ಎಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ ಬಿಡಿ. ಅದೆಲ್ಲಿಂದ ಬರ್ತಾ ಇತ್ತು ಸೋರ್ಸ್ಗಳು ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಈಗ ಮುಂಚೆ ಎಲ್ಲ ಇವಾಗೇನು ಈ ಪೋನಿ ಹ್ಯಾಂಡಲ್ಸ್ ಇದ್ದಾರೆ ಕುದುರೆನಲ್ಲಿ, ಅವರೇ ಎಲ್ಲ ಸಾಗಿಸ್ತಾ ಇದ್ದಿದ್ದು. ಪಾಕಿಸ್ತಾನದಿಂದ ಇಂಡಿಯಾಗೆ ಬರ್ತಾಯಿತ್ತು, ಅವರೆಲ್ಲ ತೊಗೊಂಬರ್ತಾಯಿದ್ರು. ಸೊ ಅದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ರೂಟಲ್ಲಿ ಇವಾಗೆಲ್ಲ ಕಂಪ್ಲೀಟ್ಲಿ. ಏನು ಇವಾಗ 2-3 ವರ್ಷದಿಂದ ಕಾಶ್ಮೀರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು, ಅದೆಲ್ಲ ಕಟ್ ಆಗೋಯ್ತು. ಸೊ ಅವರು ತರ್ತಾಯಿದ್ದ ಡ್ರಗ್ಸು ಮತ್ತು ಇದು ಎಲ್ಲ ಕಟ್ ಆಗೋಯ್ತು. RDXಗಳು, ಈ ಬ್ಲಾಸ್ಟ್ ಎಕ್ವಿಪ್ಮೆಂಟ್ಸು ಪ್ರತಿಯೊಂದನ್ನು ನಿಂತೋಯ್ತು. ಬಟ್ ಇವಾಗ ಅವ್ರನ್ನ ಯೂಸ್ ಮಾಡ್ಕೊಂಡು ಏನು ಮಾಡೋದು ನಾವು? ಅವ್ರನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ನಾವೇನು ಮಾಡ್ಬೋದು ಅಂತಂದರೆ, ಈ ಐಡೆಂಟಿಫೈ ಮಾಡಿಕೊಂಡು ಪುಣೆ ಹ್ಯಾಂಡಲ್ಸ್ ಯೂಸ್ ಮಾಡಿಕೊಂಡು ನೀವು ಯಾರು ಹಿಂದೂಗಳು ಯಾರು ಮುಸ್ಲಿಮ್ಸು ಅಂತ ಇದು ಮಾಡಿಕೊಂಡು ನೀವು ಸಿವಿಲಿಯನ್ಸ್ ಹೊಡೆಯೋದು ಒಂದೇ ಅಲ್ಲ, ನೀವು ಹಿಂದೂಗಳಿಗೆ ಹೊಡೀರಿ, ಅವಾಗ ಇನ್ನೂ ಇಂಪ್ಯಾಕ್ಟ್ ಆಗುತ್ತೆ. ಇಟ್ ವಿಲ್ ಹರ್ಟ್ ದೆಮ್ ಎ ಲಾಟ್. ಮೋದಿ ಅವ್ರಿಗೆ, ಇಂಡಿಯನ್ಸ್ಗೆ, ಅಮಿತ್ ಶಾ ಅವ್ರಿಗೆ, ಸೊ ಎವ್ರಿಬಡಿ, ಮೋಸ್ಟ್ ಆಫ್ ದ ಇಂಡಿಯನ್ಸ್ ಸಖತ್ತಾಗಿ ಹರ್ಟ್ ಆಗುತ್ತೆ. ನೀವು ಆರ್ಮಿನವ್ರಿಗೆ ಹೊಡೆದ್ರೆ ಅದು ಲೆಕ್ಕಕ್ಕೆ ಬರೋಲ್ಲ. ಸೊ ಒಬ್ಬರು ಸೋಲ್ಜರ್ಸ್ ಆಯ್ತಾರೆ, ನೀವು 4-5 ಜನ ಸಾಯ್ತೀರಾ. ಅಲ್ಲಿ ಸೋಲ್ಜರ್ಸ್ಗೆ ಅವಾರ್ಡ್ಸ್ ಕೊಡ್ತಾರೆ, ದೇಶ ಅಳತ್ತೆ. ಅವ್ರು ಹೇಳ್ತಾರೆ ನಾವೆಲ್ಲ ನಮ್ಮೊಂದು ಸಿಪಾಯಿ ಸತ್ರು ನಾವು ಅಳ್ತೀವಿ. ಬಟ್ ಅವ್ರು ಯೋಚನೆ ಮಾಡೋದೇನು ಅಂದರೆ, ಒಬ್ಬರು ಸಿಪಾಯಿ ಇದಾದರೆ ಅದು ದೊಡ್ಡ ಇಶ್ಯೂ ಆಗಲ್ಲ, ಇಂಟರ್ನ್ಯಾಷನಲ್ ಇಶ್ಯೂ ಆಗಲ್ಲ. ನೀವು ಡೈರೆಕ್ಟಾಗಿ ಸಿವಿಲಿಯನ್ಸ್ನ ಟಾರ್ಗೆಟ್ ಮಾಡಿ ಸಿವಿಲಿಯನ್ಸ್ ಹೊಡೆಯೋದು, ಅದರಲ್ಲೂ ಹಿಂದೂಗಳಿಗೆ ಹೊಡೆದು ನೀವು ಈ ಥರ ಮಾಡಿ ಅಂತ ಹೇಳಿ ದೇ ಹ್ಯಾವ್ ಫಂಡೆಡ್ ದ ಜನರಲ್ ಆ್ಯಂಡ್ ಸಮ್ ಆಫ್ ಹಿಸ್ ಅಸೋಸಿಯೇಟ್ಸ್ ಆ್ಯಂಡ್ ದೇ ಹ್ಯಾವ್ ಡನ್ ದಿಸ್. ಇದು ಸ್ವಲ್ಪ ದಿನಗಳಲ್ಲಿ ಇದೆಲ್ಲ ನಾವೇನಾದರೂ ಇವಾಗ ಇಂಡಿಯಾ ಯುದ್ಧಕ್ಕೆ ಹೋದರೆ, ಸೊ ಇದಾದ ನಂತರ ಇದೆಲ್ಲ ಮುನ್ನೆಲೆಗೆ ಬರುತ್ತೆ. ಇದೆಲ್ಲ ಏನು ಹಿನ್ನೆಲೆಯಲ್ಲಿ ಇದೆ ಇವಾಗೆಲ್ಲ ತಲೆಮಾರಿನಲ್ಲಿ ಎಲ್ಲ ಮುಂದೆ ಬರುತ್ತೆ. ಬಂದು ಇದೆಲ್ಲ ಕಂಪ್ಲೀಟಾಗಿ ಜನಗಳಿಗೆ ಗೊತ್ತಾಗಕ್ಕೆ ಶುರುವಾಗುತ್ತೆ. ಸೊ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು. ಸೊ ಈ ಸ್ಪೆಕ್ಯುಲೇಷನ್ಸ್ ಎಲ್ಲ, ಮೋಸ್ಟ್ ಆಫ್ ದ ಸ್ಪೆಕ್ಯುಲೇಷನ್ಸ್ ವಿಲ್ ಬಿ ರೈಫ್ ಅಂತಾರಲ್ಲ, ಎಲ್ಲ ಓಡಾಡ್ತಾ ಇರುತ್ತೆ ಚೆನ್ನಾಗಿ. ಬಟ್ ದಿಸ್ ಹ್ಯಾಸ್ ಸಮ್ ಸ್ಟ್ರಾಂಗ್ ಸೆನ್ಸ್ ಇನ್ ಇಟ್. ಸೊ ಈ ಥರ ಆಗೋಕ್ಕೆ ಚಾನ್ಸ್ ಇದೆ ಅಂದ್ಬಿಟ್ಟು ಯಾರೋ ಇವರು ಮಾಡಿರೋಕ್ಕೆ ಸಾಧ್ಯ ಇದೆ ಅಂತ ಚೀನಾದವರು. ಸೊ ಈ ರೀತಿ ನಡೀತದೆ. ಮತ್ತು ಇನ್ನು ಯುದ್ಧ ಇದಕ್ಕೆ ಸಂಬಂಧಪಟ್ಟರೆ ನನ್ನ ಕಾಂಟ್ಯಾಕ್ಟ್ಸ್ ಏನು ಕಾಶ್ಮೀರಲ್ಲಿದೆ, ಬಟ್ ಡಿಫೆನ್ಸ್ ಇದರಲ್ಲಿ ನನಗೆ ಪರಿಚಯರು ಇದ್ದಾರೆ. ಸೊ ಇದರೆಲ್ಲ ಮಾಹಿತಿಗಳ ಪ್ರಕಾರ ನಿಮಗೂ ಅಷ್ಟೇ ಗೊತ್ತು, ನನಗೇನು ಎಕ್ಸ್ಟ್ರಾ ಏನು ಗೊತ್ತಿಲ್ಲ. ಸೊ ಈ ಮಾಹಿತಿ ಪ್ರಕಾರ ಏನು ಅಂತಂದರೆ, ಇಂಡಿಯಾ ವಿಲ್ ಡೆಫಿನೆಟ್ಲಿ ಅಟ್ಯಾಕ್. ಇಟ್ ಈಸ್ ಆಲ್ಮೋಸ್ಟ್ ಸರ್ಟನ್. ನಾನು ಮುಂದೆ ಯಾರನ್ನೋ ಕೇಳಿದ್ದಕ್ಕೆ ಅವ್ರೇನು ಹೇಳೋದು ಅಂತಂದರೆ, ಜನರಲಾಗಿ ಎಷ್ಟು ತಿಂಗಳು ರೇಷನ್ ಬೈ ಮಾಡ್ತೀರಿ ಗಿರೀಶ್ ಅಂತಂದು. ಜನರಲಾಗಿ 1 ಮಂತ್ ರೇಷನ್ ಒಂದ್ಸಲಿಗೆ ಬೈ ಮಾಡ್ತೀವಿ ಅಂದರೆ, ಓಕೆ ಬೈಟ್ ಫಾರ್ ಅನದರ್ 2 ಮಂತ್ಸ್ ಎಕ್ಸ್ಟ್ರಾ ಅಂತ ಅಂದ್ಬಿಟ್ರು. ಅಂದರೆ ಈ ವಾಂಟೆಡ್ ಟು ಪುಟ್ ಇಟ್ ಇನ್ ದಟ್ ವೇ. 1-2 ತಿಂಗಳು ರೇಷನ್ ಒಟ್ಟಿಗೆ ತೊಗೊಂಡಿದ್ದೀನಿ, ಅದೇ 2 ತಿಂಗಳು ಹೋಗುತ್ತಾ ಯುದ್ಧ, ಅಥವಾ 3 ತಿಂಗಳು ಹೋಗುತ್ತಾ, ಅಥವಾ 4 ತಿಂಗಳು ನಡೆಯುತ್ತಾ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಸಿ, ಪಾಕಿಸ್ತಾನ ಹ್ಯಾಸ್ ನಥಿಂಗ್ ಟು ಲೂಸ್, ವಿ ಹ್ಯಾವ್ ಎವ್ರಿಥಿಂಗ್ ಟು ಲೂಸ್. ಸೊ ನಾವು ದೊಡ್ಡ ಅರಮನೆಯಲ್ಲಿ ಬಂಗ್ಲೆಯಲ್ಲಿದ್ದೀವಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ವಿ, ಮನೆ ಕಟ್ಟಿದ್ದೀವಿ ನಾವು. ಅವರೆಲ್ಲ ಮೀಡಿಯಮ್ ಮನೆಗಳಲ್ಲಿದ್ದವರು ಇವತ್ತು ಗುಡಿಸ್ಲಿಗೆ ಬರೋ ರೇಜಿಗೆ ಬಂದುಬಿಟ್ಟಿದ್ದಾರೆ. ಸೊ ಅವರಿಗೆ ಗುಡಿಸ್ಲಿಗೆ ಬೆಂಕಿ ಹಾಕಿದ್ರೆ ನಾವು ಇನ್ನೊಂದು ಕಡೆ ಗುಡಿಸ್ಲು ಕಟ್ಕೊತಾರೆ. ಅದೇ ನಮ್ಮ ಮನೆಗೆ ಬೆಂಕಿ ಬಿದ್ದರೆ ಅಂದರೆ ಇಲ್ಲಿ ನಮ್ಮ ಮನೆ ಅವರು ಅಂತ ಹೇಳ್ತಾರೆ, ಇಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ರೆಫರೆನ್ಸ್ ಕೊಡ್ತಾರೆ. ನಾನು ದಯವಿಟ್ಟು ಆಮೇಲೆ ಇಲ್ಲಿ ಇಂಡಿಯಾದಲ್ಲಿರೋ ಇವರೆಲ್ಲ ಅಪಾರ್ಥ ಮಾಡ್ಕೋಬಾರ್ದು. ಸೊ ಆ ಆ್ಯಂಗಲಲ್ಲಿ ನಾನು ಹೇಳ್ತಾ ಇರೋದು, ಅವ್ರಿಗೆ ಅಷ್ಟು ಪ್ರಾಸ್ಪರಸ್ ಆಗಿಲ್ಲ ಅವರು, ನಾವು ತುಂಬ ಪ್ರಾಸ್ಪರಸ್ ಆಗಿದ್ದೀವಿ. ಸೊ ಅದಕ್ಕೆ ವಿ ಹ್ಯಾವ್ ಎವ್ರಿಥಿಂಗ್ ಟು ಲೂಸ್. ಸೊ ಈ ಥರ ಇದೆ. ಆಮೇಲೆ ಅವರು ಅದು ಅಷ್ಟೇ ಹೇಳಿದ ತಕ್ಷಣ ನಾನಂದೆ, ಏನು ಸರ್ ಹಾಗಾದ್ರೆ ಕನ್ಫರ್ಮ್ ಯುದ್ಧ ಅಂತ. ಇನ್ನೂ ಡೀಟೇಲಾಗಿ ಹೇಳೋಕ್ಕೆ ನನಗೆ ಆಗಲ್ಲ, ಈ ರೀತಿ ಹೇಳ್ತಾ ಇದ್ದೀನಿ, ನೀವು ಏನು ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನನಗೆ ಪರಿಚಯದವರೊಬ್ಬರು, ಈಸ್ ಎ ಮೇಜರ್ ಇನ್ ದ ಆರ್ಮಿ. ಸೊ ಅವರು ಆಗೋ ಚಾನ್ಸಸ್ ಇದೆ, ಬಟ್ ವಿ ಕೆನಾಟ್ ಸೇ ಎನಿಥಿಂಗ್. ನಾವು ವಿ ಶುಡ್ ನಾಟ್ ರಿವೀಲ್ ಆ್ಯಂಡ್ ಯು ಶುಡ್ ನಾಟ್ ಆಸ್ಕ್ ಐದರ್.
So I put it in this way, stock some either rations or something. Uh, be prepared. We want to be prepared for any eventualities. So because the ongoing atmosphere is a atmosphere of war. So ಆ ಥರ ಇದ್ದಾಗ ನೀವು ಆಸ್ ಎ ಸಿವಿಲಿಯನ್ ವಾಟ್ ಯು ಮಸ್ಟ್ ಡೂ ಯು ಮಸ್ಟ್ ಪುಟ್ ಯುವರ್ ಪ್ರಯಾರಿಟೀಸ್ ರೈಟ್ ಆ್ಯಂಡ್ ಬೇಸಿಕ್ಸ್ ಎವ್ರಿಥಿಂಗ್ ನೀವೇನೇನು ಮಾಡಬೇಕು ಅನ್ಕೊಂಡು ಮಾಡಬೇಕು ನೀವು. ಸೊ ದಿಸ್ ಮೈ ಟರ್ನ್ ಇಂಟು ಎನಿಥಿಂಗ್, ಬೇಕಂದ್ರೆ ಅವ್ರಿಗೂ ದೇ ಆರ್ ನಥಿಂಗ್ ಟು ಲೂಸ್, ಪ್ಲಸ್ ಅವರು ನ್ಯೂಕ್ಸ್ ಇದೆ ನಮ್ಮ ಹತ್ರ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಆಮೇಲೆ ಕತ್ಸಿಳೋ ಮಾರ್ಕ್ಗಳೆಲ್ಲ ಮಾಡ್ತಾರೆ ಅಲ್ಲಿ ಲಂಡನಲ್ಲಿ. ಸೊ ಅವರು ಇದರಲ್ಲಿ ಎಂಬೆಸಿನಲ್ಲಿ. ಸೊ ಈ ಥರ ದೇ ಗಾನ್ ಟು ಲೋ ಲೆವೆಲ್. ಸೊ ದೇ ವಿಲ್ ಡೂ ಎನಿಥಿಂಗ್ ದೇ ವಾಂಟ್. ಇದು ಏನಾಗುತ್ತೆ ಅಂದರೆ ಇದೊಂದು, ಪ್ಲಸ್ ಇನ್ನೊಂದು ನಡೀತಾ ಇರೋದೇನು ಅಂತಂದರೆ ಟ್ರಂಪ್ ಆ್ಯಂಡ್ Iran especially. Iran has come first. That is the first country which has come forward to broker a deal, peace deal between India and Pakistan. So ಒಂದು ನಡೀತಾ ಇರೋದೇನು ಅಂತಂದರೆ ಇರಾನ್ ಇದರಲ್ಲಿ ಅಲ್ಲಿ ಮೀಡಿಯಲ್ಲಿ ರಿಪೋರ್ಟ್ ಆಗಿರೋದು ಇರಾನ್ ಮುಂದೆ ಬಂದಿದೆ ಅಂತ. ಬಟ್ ಏನು ಕಂಡೀಷನ್ಸ್ ಇಟ್ಕೊಂಡು ಏನು ಮೈಂಡಲ್ಲಿ ವ್ಯೂ ಇಟ್ಕೊಂಡು ಬಂದಿದ್ದಾರೆ ಅನ್ನೋದನ್ನು ಅಲ್ಲೂ ಅವ್ರು ರಿವೀಲ್ ಮಾಡಿಲ್ಲ. ಬಟ್ ನಾವು ಒಂದು ಏನು ಡಿಫೆನ್ಸ್ ಇದರಲ್ಲಿ ನಮ್ಮ ಸರ್ಕಲಲ್ಲಿ ಅಥವಾ ನಂಗೆ ಪರಿಚಯದಲ್ಲಿ ಒಂದು ನಾವು ಡಿಸ್ಕಷನ್ಸಲ್ಲಿ ಮಾಡಿರೋ ಪ್ರಕಾರ ನಮ್ಗೆ ಒಂದು ಸಿಗ್ತಾರೋ ಒಂದು ಇದು, ಇಂಡಿಯಾ ಮೈಟ್ ಆಸ್ಕ್ ಫಾರ್ POK, ಲೆಟ್ ಗೋ POK, ವಿ ವಿಲ್ ನಾಟ್ ಅಟ್ಯಾಕ್ ಯು. ಸೊ ಈ ರೀತಿ ನಾವು ಹೇಳೋಕ್ಕಾಗಲ್ಲ. ನಾವು ಹೇಳಿದ್ರೆ ಅವ್ರು ಅದನ್ನು ಒಪ್ಪೋದೇ ಇಲ್ಲ. ಅವೆಲ್ಲ ಇಲ್ಲ, ನೀನು ಹೊಡೆಯೋದ್ರೆ ಹೊಡಿಬಾ, ಏನಾಗುತ್ತೆ ನೋಡ್ಕೊಳ್ಳೋಣ ಅಂತ. ಸೊ ಈ ರೀತಿ ಒಂದು ಮುಂದೆ ಇಡೋದು, ಪುಟ್ ಫೋರ್ತ್ ದೀಸ್ ಥಿಂಗ್ಸ್ ಇನ್ ಫ್ರಂಟ್ ಆಫ್ ಪಾಕಿಸ್ತಾನ್. ಸೊ ಬೇರೆ ಥರ್ಡ್ ಪಾರ್ಟಿ ಕಡೆಯಿಂದ POK ಬಿಟ್ಕೊಟ್ಬಿಡಿ, ಸುಮ್ಮನೆ ಅವ್ರು ಇವಾಗ ಅಟ್ಯಾಕ್ ಮಾಡಿದ್ರೆ ಮೇನ್ ಲ್ಯಾಂಡು. ಸೊ ಇಸ್ರೇಲ್ ಜೊತೆನಲ್ಲಿ ಸೇರ್ಕೊಳ್ಳುತ್ತೆ. ಇಸ್ರೇಲ್ಗೆ ಏನು ಅಂದರೆ ಇಲ್ಲಿ ಇಸ್ರೇಲ್ ವ್ಯೂ ಏನು ಅಂದರೆ ವಾಟ್ ಈಸ್ ದ ಪರ್ಪಸ್ ಆಫ್ ಇಸ್ರೇಲ್, ವಾಟ್ ಇಟ್ ವಾಂಟ್ ಟು ಬಿ ಡನ್ ಅಂತಂದರೆ, ಪಾಕಿಸ್ತಾನ ಇಸ್ ದ ಓನ್ಲಿ ಮುಸ್ಲಿಂ ಕಂಟ್ರಿ ಇನ್ ದ ವರ್ಲ್ಡ್ ವಿತ್ ದ ನ್ಯೂಕ್ಸ್ ಅಲ್ವಾ. ಸೊ ಇಟ್ ಈಸ್ ನಾಟ್ ಸೇಫ್. ಇಸ್ರೇಲ್ ಫ್ರಮ್ ಟೈಮ್ ಮೆಮೋರಿಯಲ್ ಅವ್ರದ್ದು ಯುದ್ಧ ಆದಮೇಲೆ 60s ದೇ ಹ್ಯಾವ್ ಬೀನ್ very close to Indian governments and all the prime ministers, whoever have been their rulers in Israel, they have been close to Indian leaders. What they want is, ನಾ ಹೆಂಗೆ ನೋಡ್ತಾರೆ ಅಂದರೆ ಇಂಡಿಯಾ ಒಂದೇ ಕಂಟ್ರಿ, ಸೊ ಈ ಪಾಕಿಸ್ತಾನದಿಂದ ನ್ಯೂಕ್ಸ್ನ ಇಲ್ದಿರೋ ಥರ ಮಾಡೋದು ಅಂತ. ಸೊ ಅವರೇನು ಹೇಳ್ತಾರೆ, ನಾವು ನಿಮ್ಗೆ ಎಷ್ಟು ಬೇಕೋ ಸಪೋರ್ಟ್ ಮಾಡ್ತೀವಿ, ನುಗ್ಗಿ ನೀವು ಅಂತಾರೆ. ನಾವು ಹಂಗೆಲ್ಲ ನುಗ್ಗೋಕ್ಕಾಗಲ್ಲ. ಅಲ್ಲಿ ಗಾಜಾದಲ್ಲಿ ಯಾವುದೋ ಆರ್ಗನೈಸೇಷನ್ಸ್ಗಳು ಹಮಾಸು ಮತ್ತು ಹಿಜ್ಬುಲ್ಲಾ ಅವರೆಲ್ಲ ಬಂದು ಫೈಟ್ ಮಾಡ್ತಾಯಿದ್ರು. ಸೊ ಅವ್ರನ್ನ ಹೊಡೆಯೋದಕ್ಕೆ ಈಸಿ ಆಯಿತು. ಇಲ್ಲಿ ನಾವು ನಕ್ಸಲ್ಸ್ನ ಫೈಟ್ ಮಾಡ್ದಂಗೆ ನಾವು ಇವಾಗ ವಿ ಆರ್ ಸೀಯಿಂಗ್ ಎ ಕಂಟ್ರಿ ವಿತ್ ನ್ಯೂಕ್ಲಿಯರ್ ಪವರ್, ಆ್ಯಂಡ್ ಮೋರ್ ದೆನ್ ದಟ್ ದ ಲೀಡರ್ಸ್ ಡೋಂಟ್ ಹ್ಯಾವ್ ಎ ಸೇ ದೇರ್. ಓನ್ಲಿ ಆರ್ಮಿ ಜನರಲ್ಸ್, ಆರ್ಮಿ ಇಸ್ ಇನ್ ಕಂಟ್ರೋಲ್ ಆಫ್ ಪಾಕಿಸ್ತಾನ್. ಇಟ್ ಹ್ಯಾಸ್ ಸೀನ್ ಮೋಸ್ಟ್ ಕೂಸ್ ಇದರಲ್ಲಿ ಏನು ಆರ್ಮಿ ಟೇಕ್ ಓವರ್ ಆಗಿರೋದು ಹೈಯೆಸ್ಟ್ ನೋಡಿರೋದು ನಾವು ಏಷ್ಯಾದಲ್ಲಿ ಅಲ್ಲೇ ಪಾಕಿಸ್ತಾನದಲ್ಲೇ. ಸೊ ಅಲ್ಲಿ ನಾವು ಅಷ್ಟು ಬೇಗ ಹೆಜ್ಜೆ ಆಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಅವ್ರೇನು ಹೇಳ್ತಾರೆ ಅಂದರೆ, ವಿ ವಿಲ್ ಪುಟ್ ದೀಸ್ ಥಿಂಗ್ಸ್ ಇನ್ ಫ್ರಂಟ್. ಥರ್ಡ್ ಪಾರ್ಟಿ ಈಸ್ ಸೇಯಿಂಗ್ ವಿ ವಿಲ್ ಪುಟ್ ಇಟ್ ಲೈಕ್ ದಿಸ್. ಸೊ ವಿ ವಿಲ್ ನಾಟ್ ಅಲೋ ಇಂಡಿಯಾ ಟು ಅಟ್ಯಾಕ್. ಇವು ಬ್ರೋಕರ್ ಡೀಲ್, ಅವರು ವಾಟರ್ ಬಿಡೋ ಥರ ಇರುತ್ತೆ. ನೀವು POKನಲ್ಲಿರೋ ಜನಗಳೂ ಇಂಡಿಯಾ ಜೊತೆ ಹೋಗೋದಕ್ಕೆ ಇಷ್ಟ ಇದ್ದಾರೆ, ನೀವು POKನ ಅವ್ರಿಗೆ ಬಿಟ್ಕೊಟ್ಬಿಡಿ. ಸೊ ಇಟ್ ವಿಲ್ ಬಿ ವಿನ್ ವಿನ್ ಸಿಚುವೇಶನ್ ಫಾರ್ ಬೋತ್ ಆಫ್ ಯು. ಬಟ್ ವಿಲ್ ದೇ ಅಗ್ರಿ? 99% ಇಲ್ಲ. ಯಾಕೆಂದರೆ ಇಲ್ಲಿ ಅವ್ರ ಕಡೆ ಒಂದು ಥರ್ಡ್ ಪಾರ್ಟಿ ಇದೆ, ಅವರ ಮಧ್ಯದಲ್ಲಿ ಇನ್ನೊಂದು ಥರ್ಡ್ ಪಾರ್ಟಿ ಇದೆ, ಚೈನಾ. ದೇ ವಿಲ್ ಕಮ್ ಇನ್ ಟು ಪ್ಲೇ. ದೇ ಹ್ಯಾವ್ ಫಂಡೆಡ್ ಥೌಸಂಡ್ಸ್ ಆಫ್ ಕ್ರೋರ್ಸ್ ಟು ಪಾಕಿಸ್ತಾನ್, ಬಿಲಿಯನ್ಸ್ ಆಫ್ ಡಾಲರ್ಸ್. ಈಗಲೂ ಇವತ್ತು ಬೆಳಗ್ಗೆನೂ ಪಾಕಿಸ್ತಾನ ಫಾರಿನ್ ಮಿನಿಸ್ಟ್ರು ಮತ್ತು ಫೈನಾನ್ಸ್ ಮಿನಿಸ್ಟ್ರು ಇಬ್ಬರೂ ದುಡ್ಡು ಕೇಳಿದ್ದಾರೆ ಚೈನಾಗೆ, ನಮಗೆ ಫಂಡಿಂಗ್ ಮಾಡಿ ಅಂತ. ಸೊ ದೇ ವಿಲ್ ಕಮ್ ಇನ್ ಟು ಪ್ಲೇ ಆ್ಯಂಡ್ ದೇ ವಿಲ್ ಸೇ ನೋ, ವಿ ಕೆನಾಟ್ ಡೂ ದಟ್. ನಾವು ಬಿಡೋಕ್ಕಾಗಲ್ಲಪ್ಪ, ನೀವು ಯಾವುದೇ ಒಂದೇ ಇಂಚು ಬಿಟ್ಕೊಡೋಷ್ಟಿಲ್ಲ, ಆಗಲಿ ಯುದ್ಧ ಅಂತಾರೆ. ಸೊ ಚೈನಾಗೇನು ಅಂದರೆ, ಇಲ್ಲಿ ಅಕಸ್ಮಾತ್ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಯಿತು ಅಂತ ಇಟ್ಕೊಳ್ಳಿ, ಒಂದು ಅವ್ರಿಗೆ ಇಬ್ಬರು ಹೊಡೆದಾಟದಲ್ಲಿ ಮೂರನೇವ್ರಿಗೆ ಲಾಭ ಅಂತ, ಇಬ್ಬರು ಹೊಡೆದಾಡ್ತಾರೆ ಕುತ್ಕೊಂಡು ಆರಾಮಾಗಿ ಮಜಾ ತೊಗೊತಾ ಇರ್ತಾರೆ. ನಮ್ಮ ಇಂಡಿಯಾದ ಎಕನಾಮಿನೂ ಬಿದ್ದೋಗುತ್ತೆ, ಪಾಕಿಸ್ತಾನ ಪೂರ್ತಿ ನಿರ್ನಾಮ ಆಗೋಗುತ್ತೆ. ಆಮೇಲೆ ಪಾಕಿಸ್ತಾನ ನಾವೇ ಇಟ್ಕೊಂಡ್ರೆ ನಮಗೆ ತಲೆನೋವು, ಅವ್ರು ಬಂದು ಕೂತ್ಕೊಂಡ್ರು ನಮ್ಗೆ ಇಂಡಿಯಾಗೆ ತಲೆನೋವು, ಅದು ಅವ್ರಿಗೆ ಹೆಲ್ಪ್ಫುಲ್ಲು. ಅಥವಾ ನಾವೇ ನೀವೇ ಹೇಗೆ ನಿಮ್ಮ ಆಗಲೇ ಒಂದು ಮೂಟೆ ಇಟ್ಕೊಂಡಿರೋ ನಿಮ್ಮ ದೇಶದ್ದು 1.5 ಬಿಲಿಯನ್ ಪೀಪಲ್ಲು, ಇನ್ನೊಂದು ಮೂಟೆ ಇಟ್ಕೊಳ್ಳಿ ನಿಮ್ಮ ತಲೆ ಮೇಲೆ, ಇನ್ನೊಂದು ಮೂಟೆ ಇಟ್ಕೊಂಡ್ರೆ ನಾವು ನಡೆಯೋಕ್ಕೆ ಆಗಲ್ಲ. ಸೊ ಪಾಕಿಸ್ತಾನದ್ದು ನಾವು ಜವಾಬ್ದಾರಿ ತೊಗೊಳಕ್ಕಾಗಲ್ಲ. ಅಂದರೆ ಹೇಳ್ತಾರೆ, ನಾನು ಕಂಪ್ಲೀಟ್ ವಾರ್ ಆಗೋಗಿ ಫುಲ್ಲು ಪಾಕಿಸ್ತಾನ ನಿರ್ನಾಮ ಆಗೋದ್ಮೇಲೆ ಯಾರು ಅದನ್ನು ನೋಡ್ಕೊಳ್ಳೋದು? ಸೊ ಒಂದು ಗೌರ್ಮೆಂಟಲ್ಲಿ ಮಾಡಿಸ್ಬೇಕು, ನಮ್ಮ ಇಂಡಿಯಾದವ್ರು ಎಲ್ಲ ಮಾಡಬೇಕು, ತಿರ್ಗಿ ನಾವೇ ಆ ಜವಾಬ್ದಾರಿ ತೊಗೋಬೇಕು. ಇವಾಗ ಅಣ್ಣ ತಮ್ಮಂದ್ರೆ ಹೊಡೆದಾದ್ರೆ ಏನು ಮಾಡೋಕ್ಕಾಗುತ್ತೆ? ಇವಾಗ ಅಣ್ಣ ತಮ್ಮ ಹೊಡೆದಾಡ್ಬಿಡ್ತಾರೆ, ತಮ್ಮನ್ನು ಸಾಯಿಸ್ಬಿಡ್ತಾನೆ ಅಣ್ಣ, ತಮ್ಮನ ಮನೆ ಜವಾಬ್ದಾರಿನೂ ಅಣ್ಣನೇ ತಗೋಬೇಕಲ್ಲ. ಭಾರತದ ಆ ರೀತಿ ಪೊಸಿಷನ್ ಆಗುತ್ತೆ. ಇವಾಗ ನಾವು ಅವ್ರನ್ನ ಹೊಡೆದಾಕಿದ್ರು ಆ ಎಲ್ಲ ಜವಾಬ್ದಾರಿ ನಮ್ಮ ತಲೆ ಮೇಲೆ ಬಂದು ಬೀಳುತ್ತೆ. ಸೊ ಪಕ್ಕದ ಮನೇಲಿ ಕೂತ್ಕೊಂಡ್ರೆ ಚೈನಾ ಆರಾಮಾಗಿ ಮಜಾ ತಗೊಳುತ್ತೆ. ಏನಾದರೂ ಓಕೆ ಅವ್ರಿಗೆ, ಸರಿ ಆ ಮನೆ ನಾನೇ ನೋಡ್ಕೊತೀನಿ ಅಂತ ಬಂದು ಕೇಳ್ತಾರೆ, ನಿನ್ನ ತಮ್ಮನ ಮನೆ ನಾವು ಮೇಂಟೈನ್ ಮಾಡ್ತೀವಪ್ಪ ಅಂತ. ಹೋಗ್ಲಿ ಬಿಡು, ನಮ್ಗೆ ಯಾಕೆ ಬರೋಂದ್ರೆ ಅವ್ರಿಗೆ ಬಿಡ್ತೀವಿ, ಅವರು ಇನ್ನೊಂದಷ್ಟು ಕಂಟ್ರಿಗಳು ಸೇರಿ ಅಕ್ಕಪಕ್ಕದ ಮನೆಯವರಲ್ಲ ಅದನ್ನು ನಡೆಸ್ತಾರೆ.
ಬಿಸ್ನೆಸ್ ಅಂದ್ಕೊಳ್ಳಿ, ಮನೇನೇ ಬೇಡ, ಒಂದು ಬಿಸ್ನೆಸ್ ಅಂದ್ಕೊಳ್ಳಿ. ಸೊ ನಾವು ನೋಡ್ಕೊತೀವಿ ಅಂತಾರೆ. ಇಲ್ವಾ, ನಾವು ಎಲ್ಲ ಮಾಡ್ತೀವಿ ಅಂತಂದರೆ ನಮ್ಮ ತಲೆ ಮೇಲೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಆಗುತ್ತೆ. ಸೊ ಈ ರೀತಿ ಇದೆ. ಸೊ ಅದಕ್ಕೆ ಸಿಚುವೇಶನ್ನು ಈ ಮುಂದೆ ಹೋಗ್ತಾ ದಿನಗಳಲ್ಲಿ ಸ್ವಲ್ಪ ಕಷ್ಟನೇ ಆಗುತ್ತೆ ಇಂಡಿಯಾಗೆ. ಎಕನಾಮಿ ಮೇಲೆ ತುಂಬ ಏಟ್ಗಳು ಬೀಳುತ್ತೆ ಇಂಡಿಯಾಗೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ಟರ್ನ್ ಆಫ್ ಇವೆಂಟ್ಸ್ಗಳಾಗುತ್ತೆ ಅಂತ ನೋಡಬೇಕು. ಸದ್ಯಕ್ಕೆ ಈ ರೀತಿ ಇದೆ. ಬಟ್ ಏರ್ ಸ್ಟ್ರೈಕ್ಸ್ ಅಂತೂ ಆಗೋದು ಚಾನ್ಸಸ್ಸು ಎಲ್ಲದಕ್ಕಿಂತ ಹೈಯೆಸ್ಟ್ ಇದೆ. ಫಸ್ಟು ಏರಿಂದನೇ ಅಟ್ಯಾಕ್ ಮಾಡುತ್ತೆ ಇಂಡಿಯಾ. ಏರ್ ಅಟ್ಯಾಕ್ ನಡೆಯುತ್ತೆ. ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಎ ಕನ್ವೆನ್ಷನಲ್ ವಾರ್. ಏರ್ ಅಟ್ಯಾಕ್ ಮಾಡ್ತಾರೆ. ಅದಾದಮೇಲೆ ಲ್ಯಾಂಡ್ ಫೋರ್ಸಸ್ ವಿಲ್ ಕಮ್ ಇನ್. ಅದಾದಮೇಲೆ ನೇವಿ ವಿಲ್ ಕಮ್ ಇನ್. ವಿ ಆರ್ ಪ್ರಿಪೇರ್ಡ್. ಎಲ್ಲ ಪ್ರಿಪರೇಷನ್ಸ್ ಆಗಿದೆ. ಆಲ್ರೆಡಿ INS ವಿರಾಟ್ ಹಸ್ ಗಾನ್ ಇನ್ ಟು ಅರೇಬಿಯನ್ ಸೀಲೇ ಇತ್ತು, ಅಲ್ಲೇ ಇನ್ನೊಂದು ಸ್ವಲ್ಪ ಮೇಲಿಗೆ ಹೋಗಿದೆ. ಈಗ ಟುವರ್ಡ್ಸ್ ಪಾಕಿಸ್ತಾನ್ ಇಟ್ ಈಸ್ ಮೂವಿಂಗ್. ಮಹಾರಾಷ್ಟ್ರ, ಗುಜರಾತ್ ಆ ಕಡೆ ಹೋಗ್ತಾ ಇದೆ. ಸೊ ಇಟ್ ವಿಲ್ ಕಮ್ ಇನ್ ಟು ಎ ಪೊಸಿಷನ್. ಬೈ ದ ಟೈಮ್ ಅವರ್ ಏರ್ ಸ್ಟ್ರೈಕ್ಸ್ ಹ್ಯಾಪನ್, INS ವಿರಾಟ್ ವಿಲ್ ಬಿ ಇನ್ ಪೊಸಿಷನ್. ಅಲ್ಲಿ ಎಲ್ಲಿರಬೇಕು ಅಲ್ಲಿರುತ್ತೆ. ಸೊ ಅದಾದ ನಂತರ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದೇ ಇಸ್ರೇಲ್ಗೆ ನಮ್ಮ ನ್ಯೂಕ್ಲಿಯರ್ ಸ್ಟೇಟ್ ಕಿತ್ತಾಕ್ಬಿಡ್ಬೇಕು, ನ್ಯೂಕ್ಲಿಯರ್ ಕಂಟ್ರೋಲ್ ಕಂಪ್ಲೀಟ್ಲಿ ಇಂಡಿಯಾಗೆ ಬರಬೇಕು ಅನ್ನೋದು ಅವ್ರಿಗೆ. ಒಂದೇ ಒಂದು ಮುಸ್ಲಿಂ ಕಂಟ್ರಿ ನ್ಯೂಕ್ಸ್ ಇದು, ಅದು ಇಲ್ದಿರಂಗೆ ಆಗ್ಬಿಡ್ಬೇಕು ಅಂತ ಇಸ್ರೇಲ್ಗೆ. ಫ್ರಾನ್ಸು ಮತ್ತು ಜರ್ಮನಿ ಇವರೆಲ್ಲ ಏನು ಮಾಡ್ತಾರೆ, ಫ್ರಾನ್ಸು ರಫೇಲ್ ಸಪೋರ್ಟ್ ಮಾಡುತ್ತೆ. ಜರ್ಮನಿ ಮತ್ತು ಯುರೋಪ್ ವೆಸ್ಟರ್ನ್ ಕಂಟ್ರೀಸ್ ಇನ್ನೊಂದಷ್ಟು ಜನ ದೇ ಸಪೋರ್ಟೆಡ್ ಬೈ ಇಂಡಿಯಾ ಬೈ ಫೈನಾನ್ಷಿಯಲ್ ಏಡ್ಸಿಂದ ಅಥವಾ ಬೇರೆ ಥರ ಅವರು ಇಂಟೆಲಿಜೆನ್ಸ್ ಇದರಿಂದ ಸಪೋರ್ಟ್ ಮಾಡುತ್ತೆ. ಸೊ ಇಲ್ಲಿ ರಷ್ಯಾ ಪಿಕ್ಚರಿಗೆ ಬರೋದಿಲ್ಲ. ರಷ್ಯಾ ವಿಲ್ ನೆವರ್ ಕಮ್ ಇನ್ ಟು ಎ ಪಿಕ್ಚರ್ ಇಫ್ ದ ವಾರ್ ಸ್ಟಾರ್ಟ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ವೆನ್ ರಷ್ಯಾ ಡಸಂಟ್ ಕಮ್, ಇವನ್ ಚೈನಾ ವಿಲ್ ನಾಟ್ ಎಂಟರ್. ಚೈನಾ ಎಂಟರ್ ಆಗೋದೇ ಇಲ್ಲ. ಈಗ ಇಂಡಿಯಾಗೆ ಮತ್ತು ಪಾಕಿಸ್ತಾನ್ಗೆ ವಾರ್ ಶುರು ಆದರೆ ಚೈನಾ ಪೊಸಿಷನ್ ಏನು? ಚೈನಾನು ಬಂದುಬಿಟ್ರೆ ನಮ್ಗೆ 2 ಫ್ರಂಟ್ ವಾರ್ ಆಡೋಕ್ಕಾಗತ್ತಾ? ಖಂಡಿತ ನಮಗೆ 2 ಫ್ರಂಟ್ ವಾರ್ನ ನಮ್ಮ ಕೈಲಿ ಆಡೋಕ್ಕಾಗೋದಿಲ್ಲ. ವಿ ಕಾಂಟ್ ಹ್ಯಾಂಡಲ್ ಚೈನಾ ಆ್ಯಂಡ್ ಪಾಕಿಸ್ತಾನ್ ಟುಗೆದರ್. ಇನ್ನು ನಮ್ಮ ಹತ್ರ ಒಂದು 4 ಏರ್ಕ್ರಾಫ್ಟ್ ಕ್ಯಾರಿಯರ್ ಬಂದು ಬೇ ಆಫ್ ಬೆಂಗಾಲಲ್ಲಿ 2 ಹಾಕಿ, 2 ಇಲ್ಲಿ ಅರೇಬಿಯನ್ ಸಿಯಲ್ಲಿ ಹಾಕಿ, ಕಂಪ್ಲೀಟ್ ರಫೇಲ್ದು ಒಂದು 5ರಿಂದ 6 ಸ್ಕ್ವಾಡ್ರನ್ಸು, ಒಂದು ಈ ಚೈನಾ ಕಡೆ 3, ಪಾಕಿಸ್ತಾನ ಕಡೆ 2, ಸುಖಾಯ್ದು ಒಂದು 4-5 ಸ್ಕ್ವಾಡ್ರನ್ಸು, ಅದನ್ನು ಆ ಕಡೆ ಒಂದು 3, ಈ ಕಡೆ ಒಂದು 2. ಇಷ್ಟೆಲ್ಲ ಆಗಬೇಕು. ಫಾರ್ ದಟ್ ವಿ ನೀಡ್ ಟು ಡಬಲ್ ವಾಟ್ ಎವರ್ ಎಕ್ವಿಪ್ಮೆಂಟ್ಸ್ ವಿ ಹ್ಯಾವ್. ಎಕ್ಸಾಕ್ಟ್ಲಿ ಡಬಲ್ ಆಗಬೇಕು ನಮ್ಮ ಹತ್ರ ಇರೋದಲ್ಲ. ಸೊ ಅದು ಡಬಲ್ ಆಗೋದಕ್ಕೆ ವಿ ನೀಡ್ ಟು ಇನ್ವೆಸ್ಟ್ ಆಲ್ಮೋಸ್ಟ್ $1 trillion. ಸೊ ಅದಿನ್ನೂ ಕಷ್ಟ ಆಗುತ್ತೆ. ಇಟ್ ವಿಲ್ ಟೇಕ್ ಲಾಂಗ್ ಟೈಮ್ ಆ್ಯಂಡ್ ದೇ ವಿಲ್ ಆಲ್ಸೋ ಬಿ ಪ್ರೋಗ್ರೆಸಿಂಗ್ ಇನ್ ಡ್ಯೂರಿಂಗ್ ದಟ್ ಡ್ಯೂರೇಷನ್, ಆ ಟೈಮಲ್ಲಿ. ಸೊ ವಿ ಕಾಂಟ್ ಹ್ಯಾಂಡಲ್ ಆ್ಯಂಡ್ ಚೈನಾ ವಿಲ್ ನೆವರ್ ಸ್ಟೆಪ್ ಇನ್ ಟು ದಿಸ್ ವಾರ್. ಯಾರಿಗಾನ ಆ ಥರ ಡೌಟ್ಸ್ ಇದ್ದರೆ ದಟ್ ಈಸ್ ಕ್ಲಿಯರ್. ಚೈನಾ ವಿಲ್ ಡೆಫಿನೆಟ್ಲಿ ನಾಟ್ ಕಮ್ ಇನ್ ಟು ದ ವಾರ್. ದೇ ಮೇ ಗಿವ್ ಸಮ್ ಫಂಡ್. ಇವಾಗಲೇ ಕೊಟ್ಕೋಣ, ಯುದ್ಧ ಶುರುವಾದ್ಮೇಲೆ ಕೊಟ್ಟರೆ ನಾವು ಇಡೀ ವರ್ಲ್ಡ್ಗೆ ಕೆಟ್ಟವರಾಗ್ತೀವಿ. ಇಂಡಿಯಾನೂ ದುಶ್ಮನ್ ಮಾಡ್ಕೊತೀವಿ. ಇಂಡಿಯಾ ಜೊತೆ ಸ್ವಲ್ಪ ಕ್ಲೋಸ್ ಆಗ್ತಾ ಇದ್ದಾರೆ ಟ್ರೇಡ್ ಎಲ್ಲ ಇದರಿಂದ. ಅಲ್ಲಿ ಟ್ರಂಪ್ ಏನಾದರೂ ಟ್ರೇಡು ಇಬ್ಬರು ಮಾತಾಡೋಣ ಅಂತ ಹೇಳಿದ್ದಾರೆ, ಟ್ರಂಪ್ ಜಿ ಜಿನ್ಪಿಂಗ್ಗೆ. ಅವ್ರು ಮಾತಾಡ್ಕೊಂಡೆಲ್ಲ ಸೆಟ್ಲ್ ಆಗೋದ್ರೆ ಮತ್ತೆ ಇಂಡಿಯಾ ಮೇಲೆ ಅಷ್ಟಕ್ಕಷ್ಟೇ ಚೈನಾಗೆ. ಈಗ ಅಲ್ಲಿ ತೊಂದರೆ ಆಗ್ತದೆ ಅಂತ ಈ ಕಡೆ ಬಂದಿದ್ರು, ಆಮೇಲೆ ಅಷ್ಟಕ್ಕಷ್ಟೇ. ಅವಾಗ ಅವ್ರು ಸರಿ ಹೋಗ್ಬಿಟ್ರೆ ಇಲ್ಲಿ ಕಮ್ಮಿ ಮಾಡಿಬಿಡ್ತಾರೆ. ಅವ್ರು ತೊಂದರೆ ಕೊಡ್ತಾ ಇದ್ದಕ್ಕೆ ನಮ್ಮ ಹತ್ರ ಬಂದಿರೋದು. ಸೊ ವಾರಲ್ಲಿ ಚೈನಾ ವಿಲ್ ಡೆಫಿನೆಟ್ಲಿ ನಾಟ್ ಎಂಟರ್, ಅದಂತೂ ಗ್ಯಾರಂಟಿ. ಚೈನಾ ಎಂಟರ್ ಆದ್ರೂ ರಷ್ಯಾ ವಿಲ್ ನಾಟ್ ಎಂಟರ್. ನಮಗೆ ರಷ್ಯಾ ಡೈರೆಕ್ಟ್ ನಮಗೂ ಸಪೋರ್ಟ್ ಮಾಡಲ್ಲ, ಆಗ ಅವ್ರಿಗೂ ಸಪೋರ್ಟ್ ಮಾಡಲ್ಲ. ಚೈನಾ ಎಂಟರ್ ಆಗೋ ಚಾನ್ಸಸ್ಸು ಆಲ್ಮೋಸ್ಟ್ ಇಟ್ ಈಸ್ ರೂಲ್ಡ್ ಔಟ್. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಬಟ್ ಒಟ್ನಲ್ಲಿ ನಮ್ಮ ದೇಶಕ್ಕೆ ಇವಾಗ ನಡೀತಾ ಇರೋ ಒಂದು ಕಂಟಕದ ಸಮಯ ಈ ಅಕ್ಟೋಬರ್ವರೆಗೂ ಹಿಂಗೆ ಇದೆ. ಯಾಕೆಂದರೆ ನಾನು ರಾಜನ ಸ್ಥಾನದಲ್ಲಿ ಕೂತಿರೋ ಮೋದಿಯವ್ರನ್ನ ನೋಡಿ ನಾನು ಹೇಳ್ತಾ ಇದ್ದೀನಿ. ಅವರ ರಾಶಿ ಮತ್ತು ಅವ್ರ ಟೈಮು ಅದನ್ನು ನೋಡಿ ಹೇಳ್ತಾ ಇದ್ದೀನಿ. ಈಗ ನಮ್ಮ ಕರ್ನಾಟಕದಲ್ಲಿ ಏನೇ ಡೆವಲಪ್ಮೆಂಟ್ಸ್ ಆದ್ರೂ ಸಿದ್ದರಾಮಯ್ಯ ಅವರು ಯಾರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರ್ತಾರೆ ಅವರ ಜಾತಕದ ಇದು ಕ್ವಶನು ಬರುತ್ತೆ. ಸೊ ಮೋದಿಯವ್ರಿಗೆ ಇವಾಗ ಅದೇ ಹೇಳೋದಲ್ಲ, ಸ್ಟಾರ್ಟಿಂಗ್ನಲ್ಲ ಪಂಚಮಶನಿ ನಡೀತಾ ಇರೋದ್ರಿಂದ ಭಾಳಷ್ಟು ತೊಂದರೆಗಳಿದೆ. ಸೊ ನೋಡಬೇಕು ಮುಂದೆ ದಿನಗಳಲ್ಲಿ. ಇನ್ನೂ ಸ್ವಲ್ಪ ಕಷ್ಟನೇ ಇದೆ ನಮಗೆ. ಆದಷ್ಟು ನಾವೆಲ್ಲ ಒಗ್ಗಟ್ಟಾಗಿರೋಣ, ಎಲ್ಲ ಭಾರತೀಯರು ಒಗ್ಗಟ್ಟಾಗಿರೋಣ. ಹಿಂದೂ ಧರ್ಮದ ಮೇಲೆ ಅಟ್ಯಾಕ್ ಆಗಿದೆ, ಬಟ್ ಆದರೂ ಇವಾಗ ಎಲ್ಲ ಭಾರತೀಯರು ಒಗ್ಗಟ್ಟಾಗಿರುವಂಥ ಪರಿಸ್ಥಿತಿ ಬಂದಿದೆ. ನಿಜವಲ್ಲ ಅಸಾವುದ್ದೀನ್ ಓವೈಸಿ ನಿಜವಲ್ಲೂ ಮೆಚ್ಚಬೇಕು. ಆಮೇಲೆ ತೆಲಂಗಾಣ ಮುಖ್ಯಮಂತ್ರಿ ಆಡಿರೋ ಮಾತುಗಳು ನಿಜವಲ್ಲೂ ಶ್ಲಾಘನೀಯ. ಅದು ರೇವಂತ್ ರೆಡ್ಡಿ ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಐ ಡಿಂಟ್ ಎಕ್ಸ್ಪೆಕ್ಟ್, ನೋಬಡಿ ಎಕ್ಸ್ಪೆಕ್ಟೆಡ್ ಫಾರ್ ದಟ್ ಮ್ಯಾಟರ್ ಹೀಲ್ ಗಿವ್ ಸಚ್ ಎ ಸ್ಟೇಟ್ಮೆಂಟ್ ಅಂತ ಅಲ್ವಾ. ಇಟ್ ವಾಸ್ ವೆರಿ ಗುಡ್ ಆ್ಯಕ್ಚುಲಿ, ಬಿಕಾಸ್ ತೆಲಂಗಾಣ ಬೀಂಗ್ ಎ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇದೆ, ಪ್ಲಸ್ ಅವ್ರಿಗೆ ಕಾಂಗ್ರೆಸ್ನವರು ಮುಸ್ಲಿಂ ವೋಟ್ಸ್ ಫುಲ್ ಬಂದಿದೆ. ಆದರೂ ಈ ಮೇಡ್ ಎ ವೆರಿ ಗುಡ್ ಸ್ಟೇಟ್ಮೆಂಟ್. ಒಂದು ನ್ಯಾಷನಲ್ ಇಂಟ್ರೆಸ್ಟಲ್ಲಿ ಮಾತಾಡಿದ್ದಾರೆ. ಸೊ ಭಾಳ ಖುಷಿ ಆಯಿತು. ಒಂದಷ್ಟು ಲೀಡರ್ಗಳು ಅದನ್ನು ನೋಡಿ ಕಲ್ತ್ಕೊಂಡ್ರೆ ಒಳ್ಳೆಯದು. ಸೊ ಇದೆಲ್ಲ ಹೇಳ್ತಾ ಲೆಟ್ಸ್ ಪ್ರೇ ಫಾರ್ ಇಂಡಿಯಾ ಆ್ಯಂಡ್ ಲೆಟ್ಸ್ ಪ್ರೇ ಫಾರ್ ಅವರ್ ಸೆಲ್ಸ್ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.